ಹಲೋ ಎವ್ರಿವನ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕ್ಯಾವಿಟಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಕ್ಯಾವಿಟಿ ಪ್ರಾಬ್ಲಮ್ ಅಂದರೆ ಹಲ್ಲಲ್ಲಾಗಿರೋ ಹುಳನ ಆಚೆ ತೆಗಿಯೋದು. ಯೂಶ್ವಲಿ ಹಲ್ಲಲ್ಲಿ ಹುಳ ಯಾರಿಗಾಗುತ್ತಂದರೆ ಯಾರು ಜಾಸ್ತಿ ಸ್ವೀಟ್ ತಿಂತಾರೆ ಆ್ಯಂಡ್ ಬ್ರಷ್ ಕರೆಕ್ಟಾಗಿ ಮಾಡಲ್ಲ. ಆ ಸ್ವೀಟೆಲ್ಲ ಅಲ್ಲಲ್ಲೇ ಫಾರ್ಮ್ ಇರುತ್ತಲ್ವ, ಅದು ನೀಟಾಗಿ ಬ್ರಷ್ ಮಾಡಿಲ್ಲ ಅಂದರೆ ಅಲ್ಲೊಂದು ಗಂಕ್ ಫಾರ್ಮ್ ಆಗಿ ಬ್ಯಾಕ್ಟೀರಿಯಾ ಗ್ರೋತ್ ಆಗಿ ಅಲ್ಲಿ ಹುಳ ಬೀಳುತ್ತೆ. ಸೊ ಇದು ಜಾಸ್ತಿ ಮಕ್ಕಳಿಗೆ ಆಗುತ್ತೆ ಆ್ಯಂಡ್ ಅದು ಅಡಲ್ಟ್ಸಿಗೂ ಆಗುತ್ತೆ. ಯಾರು ಜಾಸ್ತಿ ಕಾಫಿ ಸ್ವೀಟ್ಸ್ ತಿಂತಾರೆ, ಬ್ರಷ್ ನೀಟಾಗಿ 2 ಟೈಮ್ಸ್ ಪರ್ ಡೇ ಮಾಡಲ್ಲ, ಅವರಿಗಾಗುತ್ತೆ. ಇಲ್ಲಿ ನಮ್ಮಮ್ಮನೇ ಮಾಡ್ತಾ ಇರೋದು. ಸಗಣಿ ಸಾರಿಸ್ಬಿಟ್ಟು ಅದೇನು 3 ಥರದ್ದು ಬೀಜ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಇಲ್ಲಿ ಒಂದು ಸ್ಟೀಲ್ದು ಇಟ್ಬಿಟ್ಟು ಆ್ಯಂಡ್ ಆ್ಯಂಡ್ ಆ ಪೈಪ್ ಮೂಲಕ ಹೊಗೆನ ಎಳ್ಕೊಂಡು ಆ ಹೊಗೆಯಿಂದನೇ ಹುಳ ಆಚೆ ಬರುತ್ತೆ. ಇಲ್ಲಿ ಅವರು ಹೊಗೆನ ಫುಲ್ ಎಳ್ಕೊತಾ ಇದ್ದಾರೆ. ಅಷ್ಟೇನು ಆಗಲ್ಲ, ಉಸಿರಾಡಬಹುದು. ಆ್ಯಂಡ್ ಇಲ್ಲಿ ನೀವು ನೋಡಬಹುದು ತುಂಬ ಹುಳಗಳಿದ್ದಾವೆ. ಒಂದು 20ರಿಂದ 25 ಹುಳ ಆಚೆ ಬಂತು. ಅವ್ರಿಗೆ ಪಾಸ್ಟ್ 3 ಡೇಸಿಂದ ಹಲ್ಲು ನೋವು ಇತ್ತಂತೆ. ಇದು ತೆಗಿಸ್ಬೇಕಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬರಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ಏನು ತಿಂದಿರ ಬ್ರಷ್ ಮಾಡ್ದಿರ ಬರಬೇಕು. ಆ್ಯಂಡ್ ಮಕ್ಕಳು ಸಹ ಮಾಡಿಸ್ಕೊಬೋದು. ಮಕ್ಳಿಗೆ ಬಾಯಿಂದ ಬಿಡಲ್ಲ, ಕಿವಿಯಿಂದ ಹೊಗೆ ಬಿಡ್ತಾರೆ. ಬಾಯಿಂದ ಬಿಟ್ಟರೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಇವ್ನು ನನ್ನ ತಮ್ಮ ಎಷ್ಟು ಚೆನ್ನಾಗಿ ತೆಗೆಸ್ಕೊತಾ ಇದ್ದಾರೆ ನೋಡಿ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.